ನನಗಿಲ್ಲಿ ಮಾತಾಡಬೇಕು ಅಂತ ಸಡನ್ ಆಗಿ ಕರೆದಿದಾಗ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಡಾಕ್ಟರ್ ಸಾಧನೆ ಹಿಂದೆ ಇಷ್ಟೊಂದು ಜನ ಅಭಿಮಾನಿಗಳ ಆಶೀರ್ವಾದ ಇದೆ ಅನ್ನೋದು ಇವತ್ತು ನನಗೆ ಅರಿವಿಗೆ ಬಂದಿದೆ. ಅವರಿಷ್ಟು ಸಾಧನೆ ಮಾಡಬೇಕು ಅಂದ್ರೆ ನನಗೆ ನನ್ನ ತಂದೆ ತಾಯಿಗಳು ಕೊಟ್ಟಂತ ಸಂಸ್ಕಾರ, ಮುಖ್ಯವಾಗಿ ನನ್ನ ತಂದೆ ನನಗೆ ಕೊಟ್ಟ ತಾಳ್ಮೆ. ನನ್ನ ಕೈಯಲ್ಲಿ ಒಂದು ಸರ್ಕಾರಿ ಹುದ್ದೆದು ಆರ್ಡರ್ ನನ್ನ ಕೈಯಲ್ಲಿತ್ತು. ನಾನು ಇವತ್ತಿನ ದಿವಸ ಒಂದು ದೊಡ್ಡ ಹುದ್ದೆಗೆ ಹೋಗಿ ಒಂದು ಸಣ್ಣ ಸಾಧನೆ ಮಾಡ್ತಿದ್ದ ಏನೋ ಗೊತ್ತಿಲ್ಲ. ಆದ್ರೆ ನನ್ನ ತಂದೆ ಹೇಳಿದ್ರು, ನೋಡಮ್ಮ, ನಿನ್ನ ಗಂಡನ ಭವಿಷ್ಯ ಮುಖ್ಯ. ನಿನ್ನ ಸರ್ಕಾರಿ ಕೆಲಸ ಯಾರಾದ್ರೂ ಮಾಡಬಹುದು, ಆದರೆ ಅವರ ಪೂರ್ತಿ ಭವಿಷ್ಯ ನಿನ್ನ ಕೈಯಲ್ಲಿದೆ. ನಿನ್ನಿಗೆ ನನ್ನ ಮಾತು ಕೇಳಬೇಕು ಅಂದ್ರೆ ನೀನು ಕೆಲಸದ ಬಗ್ಗೆ ಬಿಟ್ಬಿಡು, ನಿನ್ನ ಸಂಸಾರದ ಕಡೆ ಗಮನ ಕೊಡು ಅಂತ ಮೊಟ್ಟ ಮೊದಲನೇ ಬಾರಿಗೆ ನನ್ನ ತಂದೆ ಹೇಳಿಕೊಟ್ಟ ಮಾರ್ಗದಲ್ಲೇ ನಾನು ನಡೆದೆ. ಈ ಸಾಧನೆ ಹಿಂದೆ ಹೆಚ್ಚಿನ ಇದು ನನ್ನ ತಂದೆ ತಾಯಿಗೆ ಸಲ್ಲಬೇಕು. ಅದಾದ್ಮೇಲೆ ನಮ್ಮ ಅತ್ತೆ ಅವರು ಎಷ್ಟು ಇದಾಗಿ ಅವ್ರ ಮಗನ್ನ ಬೆಳೆಸಿದ್ರು ಅಂದ್ರೆ ಅವ್ರು ಯಾವಾಗ್ಲೂ ನನ್ನ ಹತ್ರ ಹೇಳ್ಕೊಡೋರು. ನಮ್ಮ ತಾಯಿನೇ ನನಗೆ ಬಡವರ ಬಗ್ಗೆ ಸಹಾಯ ಮಾಡಬೇಕು ಅನ್ನೋದೇ ಹೇಳ್ಕೊಟ್ಟಂತ ಮೊದಲನೇ ಗುರು. ಮನೆ ಬಾಗಿಲಿಗೆ ಯಾರಾದ್ರೂ ಬಂದ್ರೆ ಬರೀ ಕೈಯಲ್ಲಿ ಯಾವತ್ತೂ ಕಳಿಸ್ತಿರ್ಲಿಲ್ಲ, ನನ್ನ ಕೈಲೇ ಕೊಡ್ಸೋರು. ನೋಡಪ್ಪ, ನಾವು ಇರೋದನ್ನ ಹಂಚಿ 4 ಜನಕ್ಕೆ ಸಹಾಯ ಮಾಡಿ ಬದುಕಬೇಕು ಅನ್ನೋದು ಬದುಕು ಹೇಳಿಕೊಟ್ಟಂತ ಮೊದಲನೇ ಗುರುನೇ ನಮ್ಮ ಅತ್ತೆ, ನನ್ನ ಯಜಮಾನರಿಗೆ. ಆ ಬುನಾದಿನೇ ಇವತ್ತು ಈ ರಾಜ್ಯದ ಜನಗಳಿಗೆ ಮಾಡಬೇಕು ಅನ್ನೋ ಒಂದು ಗುರಿನ ಮನಸ್ಸಿನಲ್ಲಿ ಹುಟ್ಟು ಹಾಕಿದಂತ ಮಹಾತಾಯಿಯವರು. ಅದು ಒಂದೇ ಅಲ್ಲ, ಅವರಿಗೆ ಅವರ ಅನುಭವದ ಮೇಲೆ ತಾನು ಒಬ್ಬ ದೊಡ್ಡ ಡಾಕ್ಟರ್ ಆಗಬೇಕು ಅನ್ನೋದು ಮೊಟ್ಟ ಮೊದಲನೇ ಆಸೆ ಆಗಿ ಡಾಕ್ಟರ್ ಆದ್ರು. ಆದ್ರೆ ರಾಜ್ಯದಲ್ಲಿ ಒಂದು ಹೃದ್ರೋಗದ ಬಗ್ಗೆ ಯೋಚನೆ ಮಾಡ್ತೀವಿ. MD ಓದ್ಬೇಕಾದ್ರೆ ಯಾವಾಗ್ಲೂ ಹೇಳೋರು ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಹೇಳ್ಕೊಂಡು ತಿರುಗ್ತಿದ್ರು. ತಕ್ಷಣಕ್ಕೆ ಅವ್ರಿಗೆ DM ಸೀಟ್ ಸಿಕ್ತು. ಆದ್ರೆ DM ಮಾಡಕ್ ಹೋದಾಗ ಅವರಿಗೆ ಕೆಲವು ಮಾನಸಿಕವಾಗ ಹೆಚ್ಚು ನೋವು ಆಯ್ತು ಅವರಿಗೆ. ಯಾಕೆಂದ್ರೆ ಅವ್ರು DM ಮಾಡಬೇಕಾದ್ರೆ ಒಬ್ಬ MLA ಅಳಿಯ ಆಗಿರ್ಲಿಲ್ಲ, ಅವತ್ತು ಒಬ್ಬ ರಾಜ್ಯದ ಮಂತ್ರಿ ಅಳಿಯ ಆಗಿದ್ರು. ಅದು ಅಲ್ಲಿ ವಾತಾವರಣಕ್ಕೆ ಅವ್ರಿಗೆ ಸರಿ ಹೋಗ್ಲಿಲ್ಲ ಅನ್ಸತ್ತೆ. ಅವರಿಗೆಲ್ಲ ಇವ್ರೇನೋ ಇನ್ಫ್ಲೂಯೆನ್ಸ್ ಇಂದ ಬಂದಿದ್ದಾರೆ ಒಂಥರ ಆ ತರ ತುಂಬಾ ಟ್ರೀಟ್ ಮಾಡಿದ್ರು ಅವರು. ಅದನ್ನೆಲ್ಲ ಮೆಟ್ಟಿ ನಿಂತು ಅವ್ರು DM ಓದಿದ್ರು. ಬಟ್ ಆ ಪರಿಸ್ಥಿತಿ ಬೇರೆಯವರಾಗಿದ್ರೆ ಅರ್ಧಕ್ಕೆ ಬಿಟ್ಟು ಬಂದಿರ್ತಿದ್ರು ಅನ್ಸುತ್ತೆ. ಆದ್ರೆ ಅವ್ರ ಮನಸ್ಸನ್ನು ಗಟ್ಟಿ ಮಾಡಿ ತನ್ನ ಮನಸ್ಸಿನ ನೋವನ್ನೆಲ್ಲ ಬದಿಗಿಟ್ಟು ಅವರು ಅವತ್ತು ಓದ್ ಬಂದಿದ್ದು ಒಂದೇ ಅಲ್ಲ, ಆ ನೋವನ್ನು ತನ್ನ ಮುಂದಿನ DM ಮಾಡೋ ಹುಡುಗರುಗಳಿಗಾಗ್ಲಿ ಅಥವಾ ಯಾವುದೇ ಸ್ಟೂಡೆಂಟ್ಗಾಗ್ಲಿ ಆಗಬಾರದು ಅನ್ನೋದಕ್ಕೆ ಅವ್ರ ಅನುಭವದ ಮೇಲೆ ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಪ್ರೀತಿ ವಿಶ್ವಾಸದಿಂದಲೇ ಅವ್ರನ್ನೆಲ್ಲ ನಡೆಸ್ಕೊಂಡಿದ್ದಾರೆ. ಅದು ನನಗೆ ಗೊತ್ತದು. ಅದು ತುಂಬಾ ಜನದ ಬಾಯಲ್ಲಿ ಕೇಳಿದ್ದೀನಿ ನಾನು. DM ಪಾಸ್ ಆದಾಗ ಒಂದು ಥ್ಯಾಂಕ್ಸ್ ಹೇಳಕ್ ಬಂದಾಗ ಹೇಳೋರು, ಡಾಕ್ಟರ್ ಸಹಕಾರದಿಂದ ನಾವು ನಮ್ಮ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಿಕೊಂಡು ನಾವು ಒಂದು ಜವಾಬ್ದಾರಿಯುತ DM ಪಾಸ್ ಮಾಡಿ ಒಳ್ಳೆ ಡಾಕ್ಟರ್ ಆಗಿ ಈಚೆ ಬಂದಿದೀವಿ ಅಂತ ಅವರು ಹೇಳಿರೋದನ್ನ ನಾನು ಕೇಳಿದ್ದೀನಿ. ಅದು ಈ ಜಯದೇವದು ಸಾಧನೆಗೆ ಅವರೊಬ್ಬರಿಂದ ಆಗಿಲ್ಲ, ಈ ಸಾಧನೆ ಆಗಿರೋದು ನಿಮ್ಮೆಲ್ಲ ಸಿಬ್ಬಂದಿಗಳಿಂದ ಇದೆ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಈಗ ಡಾಕ್ಟರ್ ಶ್ರೀನಿವಾಸ್ ಅವರು ಹೇಳ್ತಾ ಇದ್ರು, ಮೊದಲನೇ ಬಾರಿ ಒಂದು ಜರ್ನಲ್ ಬಂದಾಗ ನನಗೆ ತುಂಬಾ ಆಸೆ ಇತ್ತು. ಕಾನ್ಫರೆನ್ಸ್ಗಳಿಗೆ ಹೋದಾಗ ಅದು ನೋಡುವೆ ನಾನು. ಬೇರೆ ದೇಶದ ಡಾಕ್ಟರ್ಗಳೇ ಮಾಡ್ತಾರೆ, ನಮ್ಮ ದೇಶದ ಯಾಕಿಲ್ಲ ಡಾಕ್ಟ್ರೆ? ಅವ್ರು ಡೈರೆಕ್ಟ್ ಆಗಿ ಅವರು ಸೇರಿದಾಗ ನಾನು ಸಾದಿಕ್ ಅವ್ರಿಗೆ ಹೇಳಿದ್ದೆ, ವಿಶೇಷವಾದ ಕೇಸ್ ಏನೇ ಇದ್ರು ಸಾದಿಕ್ ತೆಗೆದಿಟ್ಬಿಟ್ಟು ಆ ರಿಸರ್ಚ್ಗಳು ಆಗ ಅಂತದನ್ನ ನೀವು ಮಾಡಿ ಅಂತ ಹೇಳಿ ರೆಕಾರ್ಡ್ಸ್ ಕೀಪ್ ಮಾಡಿ ಅಂತ ಹೇಳಿದ್ದೆ ಅವರಿಗೆ. ಮೊದಲನೇ ಸರಿ ಅವ್ರದ್ದೊಂದು ಜರ್ನಲ್ ಅಲ್ಲಿ ಬಂದಾಗ ಜಯದೇವ್ ಅದು ಹೇಳ್ತಿದಾರೆ ಶ್ರೀನಿವಾಸ್ ಅವರಾಗ ಫಸ್ಟ್ ಬಾರಿ ಅವ್ರೊಂದು ಸೆಲೆಬ್ರೇಟ್ ಮಾಡಿದ್ರು ಅನ್ಸುತ್ತೆ. ಅದಕ್ಕೆ ಯಾರ್ಯಾರಿದ್ರು ಅವ್ರಿಗೆಲ್ಲರಿಗೂ ಒಂದು ಗಿಫ್ಟ್ ಕೊಟ್ಟು ದಟ್ಸ್ ಹೌ ಹಿ ಎನ್ಕರೇಜ್ಡ್ ಡಾಕ್ಟರ್ ಅಂತ ನಾನು ಈಗಲೂ ನೆನ್ಸ್ಕೊಂತೀನಿ. ಅದು ನಾನು ಅನ್ನೋ ಪದ ಅವ್ರಿಗೆ ಬಾಯಲ್ಲಿ ಯಾವಾಗಲೂ ಬರ್ತಿಲ್ಲ. ನಾವು, ನಮ್ಮ ಆಸ್ಪತ್ರೆ ಜನ
ಅವ್ರು ಯಾವುದೇ ಕಾರಣಕ್ಕೂ ನನ್ನ ಆಸ್ಪತ್ರೆ ನಾನ್ ಮಾಡಿದೆ, ನಾನ್ ಡೈರೆಕ್ಟ್ರು ನಂದು ಅಂತ ಅವ್ರ ಬಾಯಲ್ಲಿ ಯಾವತ್ತೂ ಅವ್ರು ಮಾತಾಡ್ತಿರ್ಲಿಲ್ಲ. ಅವ್ರು ಹೇಳ್ತಿದ್ರೆ ನೋಡಮ್ಮ ನಮ್ಮ ಹಾಸ್ಪಿಟ್ಲು ಇವ್ರು ಇದನ್ನ ಮಾಡಿದ್ದಾರೆ, ಇವತ್ತು ಇದು ಪಬ್ಲಿಷ್ ಆಗಿದೆ ಅಂತ ಹೇಳೋದು ನನಗ್ ಭಾರಿ ಸಂತೋಷ ಆಗೋದು ಅವ್ರು ಹೇಳ್ಬೇಕಾದ್ರೆ. ಆದ್ರೆ ಅವ್ರದ್ದು ಒಂದು ಸ್ವಭಾವ ನಾನು ತುಂಬಾ ಇಷ್ಟಪಡೋದೇನಂದ್ರೆ, ಮನೆಯಿಂದ ಹೊರಡುವಾಗ ಯಾವ ನಗುಲ್ ಹೋಗ್ತಿದ್ರು, ಹಾಸ್ಪಿಟ್ಲಿಗೆ ಬಂದು ಮನೆಗೆ ವಾಪಸ್ ಬರಬೇಕಾದ್ರೆ ಇಲ್ಲಿ ಏನೇ ಸಮಸ್ಯೆಗಳಿದ್ರು ಯಾವ ಸಮಸ್ಯೆ ಮನೆಗೆ ತರ್ತಿರ್ಲಿಲ್ಲ ಅವರು. ಬೆಳಿಗ್ಗೆ ಹೊರಟ ನಗುನೇ ಸಾಯಂಕಾಲ ಮನೆಗೆ ಬರಬೇಕಾದ್ರೆ ಆ ನಗುಲೇ ಬರೋರು. ಹೆಚ್ಚಿನ ರೀತಿಯಲ್ಲಿ ತಾಳ್ಮೆಯಿಂದ ಇದ್ದು, ನಾನು ಯಾವತ್ತೂ ಅವ್ರ ಮನೆ ಸಮಸ್ಯೆ ಹೇಳ್ತಾನೆ ಇರ್ಲಿಲ್ಲ, ಅವ್ರ ಹಾಸ್ಪಿಟಲ್ ಸಮಸ್ಯೆನೂ ಹೇಳ್ತಿರ್ಲಿಲ್ಲ. ಅದು ಒಂದು ವಿಶೇಷವಾದ ಗುಣ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಇಷ್ಟು ದಿವಸ ಹೇಗೆ ಬೆಳೆಸಿದಿರೋ ಅದೇ ರೀತಿ ಮುಂದೂ ಸಹ ಜವಾಬ್ದಾರಿಯುತವಾಗಿ ಜಯದೇವ ಸಿಬ್ಬಂದಿಗಳು ಮೇಲೆ ಮೇಲೆ ಇದನ್ನ ತರ್ತಾರೆ, ಈ ಜಯದೇವ ಹೆಸರು ಅಂತ ಹೇಳಿ ನಾನು ನಂಬಿದ್ದೀನಿ. ಅದು ಒಂದು ನಿಮ್ಮೆಲ್ಲರಲ್ಲೆಲ್ಲ ಅರಿಕೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.